ಪಾಕಿಸ್ತಾನದಲ್ಲಿ ರಂಜಾನ್ ಇತ್ಯಾದಿ ಹಬ್ಬ ಬಂದ ಸಂದರ್ಭದಲ್ಲಿ ಅವ್ರು ಹೇಳ್ತಾರಂತೆ ಫ್ರೀಡಮ್ ಫಾರ್ ಕಾಶ್ಮೀರಕ್ಕೆ ದೇಣಿಗೆ ಕೊಡಿ, ಫ್ರೀಡಮ್ ಫಾರ್ ಕಾಶ್ಮೀರಕ್ಕೆ ದೇಣಿಗೆ ಕೊಡಿ ಅಂತ. ಲಕ್ಷ ಲಕ್ಷ ದೇಣಿಗೆ ಬಂದ ಸಂದರ್ಭದಲ್ಲಿ ಆ ದೇಣಿಗೆ ಮುಖಾಂತರ ಯುವಕರನ್ನ ಖರೀದಿ ಮಾಡಿಕೊಂಡು ಅವರನ್ನ ಬ್ರೈನ್ ವಾಶ್ ಮಾಡಿ ಟೆರರಿಸ್ಟ್ ಆಗಿ ಮಾಡುವಂತ ಪದ್ಧತಿ ಕಾಶ್ಮೀರದಲ್ಲಿ 100% ಏನಾಗಿದೆ. ಸೇನೆನೇ ಅದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಅಲ್ಲಿ ಸೇನೆ ISI ಏನಿದೆ, ಪಾಕಿಸ್ತಾನದ ISI ಮತ್ತೆ ಸೇನಾ ಪಡೆಗಳು ನೇರವಾಗಿ ಅಲ್ಲಿ ಏನಾಗಿದೆ, ಸೇನೆಯಲ್ಲಿ ಇರ್ತಕ್ಕಂತಹ ಕೆಲವು ಕಮಾಂಡರ್ಗಳನ್ನ ಅವ್ರನ್ನ ಶಿಫ್ಟ್ ಮಾಡ್ತಾರೆ. ನಮ್ಮಲ್ಲಿ ಈಗ ಕೇಂದ್ರ ತರಬೇತಿ, ಈಗ IAS ಆಫೀಸರ್ IPS ಆಫೀಸರ್ ಇರ್ತಾರಲ್ಲ, ಅವ್ರನ್ನೇನ್ ಮಾಡ್ತೀವಿ ನಾವು, ಕರ್ನಾಟಕ ಕೇಡರ್ ಆದ್ರೆ ಅವನು ಒಂದಷ್ಟು ವರ್ಷ ಕೇಂದ್ರದಲ್ಲಿ ಹೋಗಿ ಕೆಲಸ ಮಾಡ್ಬೇಕು, ಇನ್ನೊಂದಷ್ಟು ವರ್ಷ ವಿದೇಶದಲ್ಲಿ ಹೋಗಿ ಕೆಲಸ ಮಾಡ್ಬೇಕು, ಆ ರೀತಿಯ ಒಂದು ವ್ಯವಸ್ಥೆ ಇರುತ್ತೆ. ಆ ರೀತಿ ಪಾಕಿಸ್ತಾನದ ಸೇನೆಯಲ್ಲೂ ವ್ಯವಸ್ಥೆ ಇದೆ. ಅವ್ರೇನ್ ಮಾಡ್ತಾರೆ, ನೀನು ಸೇನೆಯಲ್ಲಿ ಭೂ ಸೇನೆಯಲ್ಲಿ ಕೆಲಸ ಮಾಡಿದ್ರೆ ಅಲ್ಲಿ ISI ಹೋಗಪ್ಪ, ISI ಇಂದ ನೇರವಾಗಿ ಭಯೋತ್ಪಾದಕ ತರಬೇತಿ ಶಿಬಿರಕ್ಕೆ ಹೋಗು, ಭಯೋತ್ಪಾದಕ ತರಬೇತಿ ಶಿಬಿರದಲ್ಲಿ ಒಂದು 4 ವರ್ಷ ಕೆಲಸ ಮಾಡಲಿ, ಅಲ್ಲಿ ಭಯೋತ್ಪಾದಕರಿಗೆ ತರಬೇತಿ ನೀಡು, ನೀನು ಭಯೋತ್ಪಾದನೆಗೆ ಹೋಗಿ ಹೋರಾಟವನ್ನು ಮಾಡಿ ಬಾ, ನಿನ್ಗೆ ಆಮೇಲೆ ರ್ಯಾಂಕ್ ಕೊಡ್ತೀವಿ ಅಂತಾರೆ. ಆ ರೀತಿಯಲ್ಲಿ ವ್ಯವಸ್ಥೆ ಇರೋದು. ಅಂದ್ರೆ ಅಲ್ಲಿನ ಸೇನಾಧಿಕಾರಿಗಳೇನಿದ್ದಾರೆ ಹಫ್ತ ವಸೂಲಿಯಲ್ಲಿ ಅವರು ಬಹಳ ಎತ್ತಿದ ಕೈ. ಆ ಉನ್ನತ ಹುದ್ದೆನ ಅಲಂಕರಿಸಕ್ಕೆ ಯಾಕಲ್ಲಿ ಕಿತ್ತಾಡ್ತಾರೆ ಪಾಕಿಸ್ತಾನದಲ್ಲಿ ಅಂತ ಅಂದ್ರೆ, ಪಾಕಿಸ್ತಾನದಲ್ಲಿ ಮೊದಲನೇದ ಆದಾಯ ಮೂಲಗಳೇನು ಅಂತ ಅಂದ್ರೆ ಹಫ್ತಾ ವಸೂಲಿ ಮಾಡೋದು. ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಲ್ಲಿ, ದೊಡ್ಡ ದೊಡ್ಡ ಉದ್ಯಮಿಗಳ ಬಳಿ ಹಫ್ತಾವನ್ನು ವಸೂಲಿ ಮಾಡೋದು. ಎರಡನೇದು ಮಾದಕ ವಸ್ತುಗಳನ್ನ ಮಾರಾಟ ಮಾಡೋದು. ಮೂರನೇದು ಅವರು ರಿಯಲ್ ಎಸ್ಟೇಟ್ ದಂಧೆಯನ್ನ ಮಾಡೋದು. ರಿಯಲ್ ಎಸ್ಟೇಟ್ ದಂಧೆ ಹೇಗೆ ಮಾಡ್ತಾರೆ ಅಂತಂದ್ರೆ, ಪಾಕಿಸ್ತಾನ ಸೇನೆಗೆ ಏನಾದ್ರೂ ಅಲ್ಲಿ ಸರ್ಕಾರದಿಂದ ಒಂದು 500 ಎಕರೆ ಜಾಗವನ್ನ ಪ್ರಮುಖ ಸ್ಥಳದಲ್ಲಿ, ಈಗ ಪೇಶಾವರ್ ಅಂತದ್ದು, ಅಹಮದಾಬಾದ್ ಅಂತದ್ದು, ಕರಾಚಿ ಅಂತ ಪ್ರದೇಶಗಳಲ್ಲಿ ಸೇನೆಗೆ ಬೇಕು ಅಂತ ಹೇಳಿ 500 ಎಕರೆ ಜಾಗವನ್ನ ಅಕ್ವೈರ್ ಮಾಡ್ಕೊಳ್ಳೋದು. ಅಕ್ವೈರ್ ಮಾಡ್ಕೊಂಡಂತ ಜಾಗವನ್ನ ಸೇನಾಧಿಕಾರಿಗಳೇ ಮಾರಾಟ ಮಾಡೋದು, ರಿಯಲ್ ಎಸ್ಟೇಟ್ ಮಾಡೋದು, ಲೇಔಟ್ಗಳನ್ನು ನಿರ್ಮಾಣ ಮಾಡಿ ಅದು ಇದು ಮಾಡಿ ಅದರಲ್ಲಿ ಆದಾಯವನ್ನ ಗಳಿಸ್ತಾರೆ. ಮಾದಕ ವಸ್ತುಗಳಿಂದ ಆದಾಯ ಗಳಿಸ್ತಾರೆ. ಆಪ್ತ ವಸೂಲಿ ಮಾಡುವ ಅಂದ್ರೆ ಆಪ್ತ ಹೇಗೆ ವಸೂಲಿ ಮಾಡ್ತಾರೆ, ಇದನ್ನ ಹೇಳಿದ್ರಲ್ಲ, ಏನು ಪಾಕಿಸ್ತಾನದ ಸ್ವತಂತ್ರ ಮಾಡಕ್ಕೆ, ಜಮ್ಮು ಕಾಶ್ಮೀರವನ್ನ ಸ್ವತಂತ್ರಗೊಳಿಸಕ್ಕೆ ಅಲ್ಲಿಗೆ ಹಣ ಬೇಕಾಗಿದೆ, ನೀವು ಕೊಡಿ ಅಂತೇಳಿ ಸೇನೆನೇ ಕೇಳುತ್ತೆ ಉದ್ಯಮಿಗಳನ್ನ. ಅವ್ರು ಕೇಳಿ ಹಣವನ್ನ ತೆಗೆದುಕೊಂಡು ಅವ್ರು ಸಹ ಮಾಡ್ತಾರೆ. ಇಲ್ಲೇನು ಯಾವುದೇ ಉದ್ಧಾರವನ್ನ ಮಾಡಲ್ಲ ಸರ್ ಜನರಿಗೆ. ಈ ರೀತಿಯ ಪರಿಸ್ಥಿತಿ. ಇನ್ನೊಂದು, ಪಾಕಾಕ್ರಮಿತ ಕಾಶ್ಮೀರದಲ್ಲಿ ಇದುವರೆಗೆ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇಲ್ಲ. ಅವ್ರು ಈಗೂ ಹೇಳ್ತಾರೆ, ಒಂದು ಹಂತದಲ್ಲಿ ಅವ್ರಿಗೆ ಯಾವುದೋ ಟೆಲಿಕಾಂ ಸರ್ವಿಸ್ ಕೊಡ್ಬೇಕಾಗ್ಲಿ ಅಥವಾ ವಿದ್ಯುತ್ ಸಂಪರ್ಕ ಕಲ್ಪಿಸ್ಕೊಡ್ಬೇಕಾಗ್ಲಿ ಅವ್ರು ಅಲ್ಲಿನ ಅಧಿಕಾರಿಗಳಿಗೆ ಹೇಳ್ಬಿಡ್ತಾರಂತೆ. ಅದಕ್ಕೆ ಇತ್ತೀಚೆಗೆ ಬಲೂಚಿಸ್ತಾನದವರು ಕೂಡ ಪಾಕಿಸ್ತಾನ ವಿರುದ್ಧ ಹೋರಾಟ ಮಾಡ್ತಾರೆ. ಈ ಗಿಲ್ಕಿಟ್ ಅಲ್ಲಿ ಏನಿದೆ, ಗಿಲ್ಕಿಟ್ಸ್ ನಲ್ಲಿ ಅದು ಪಾಕಿಸ್ತಾನದ ಇರ್ಲಿ ಅಂತ ಹೇಳ್ತಾರೆ. ಆದ್ರೆ ಪಾಕಾಕ್ರಮಿತ ಕಾಶ್ಮೀರದಲ್ಲಿ ಏನಾಗುತ್ತೆ, ಅವರು ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ತಾ ಇಲ್ಲ. ಅದು ಯಾವತ್ತಿದ್ರೂ ನಮ್ದು ಕೈ ಬಿಟ್ಟೋಗುತ್ತೆ ಅನ್ನೋ ಮನಸ್ಥಿತಿ ಅವ್ರಲ್ಲಿ ಇದೆ, ಪಾಕಿಸ್ತಾನದಲ್ಲಿ ಇದೆ. ಆದ್ರೂ ಸಹ ಅಲ್ಲಿನ ಬಂಡ್ರು ಸೇನಾಧಿಕಾರಿಗಳು ನಾವು ಏನಾದ್ರು ಸುಮ್ಮನೆ ಇರ್ಲಿ ಅಂತ ಹೇಳಿ ಪಾಪ ಅವ್ರಿಗೆ ಅರೆ ಹೊಟ್ಟೆಗೆ 3 ಕಾಸಿನ ಮಜ್ಜಿಗೆ ಅಂದಂಗೆ ಅದ ಹೊರೆ ಹೊಟ್ಟೆ ಇಲ್ಲಿ ಇರಿಸಿ ಅವರನ್ನ ರೊಚ್ಚಿಗೆ ಎದ್ದೋಳಿಸ್ತಕ್ಕಂಥ ಕೆಲಸವನ್ನ ಪಾಕಾಕ್ರಮಿತ ಕಾಶ್ಮೀರದಲ್ಲಿ ಮಾಡ್ತಾರೆ. ಪಾಕಾಕ್ರಮಿತ ಕಾಶ್ಮೀರದಲ್ಲಿ ಇರ್ತಕ್ಕಂಥ ಪ್ರಜೆಗಳನ್ನ ಅವ್ರು 2ನೇ ದರ್ಜೆ ನಾಗರಿಕರನ್ನಾಗಿಯೇ ಕಾಣೋದು. ಇವತ್ತುವೆ ಅವ್ರಿಗೆ ಯಾವುದೇ ರೀತಿಯ ಮೂಲ ಸೌಕರ್ಯಗಳನ್ನು ಒದಗಿಸ್ಕೊಡ್ತಾ ಇಲ್ಲ. ಆದ್ರೆ ಅಲ್ಲಿ ಭಯೋತ್ಪಾದಕರ ಶಿಬಿರಗಳಿಗೆ ಅಲ್ಲಿಂದನೇ ಹೆಚ್ಚು ಜನಗಳನ್ನ ತಗೊಳ್ತಾ ಇರೋದು. ಹೀಗಾಗಿ ಈ ಬಾರಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಭಾರತ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ ಖಂಡಿತ ಯಶಸ್ವಿ ಆಗುತ್ತೆ ಅನಿಸುತ್ತೆ ಈಗಿನ ಕಾರ್ಯಾಚರಣೆಯಿಂದ ಗಮನಿಸಿದ್ರೆ. ಪ್ರವೀಣ್, 2019 ಪುಲ್ವಾಮಾ ಘಟನೆ ಆಯ್ತು ಸರ್. 44 ಜನ ಯೋಧರು ಮೃತಪಟ್ಟರು. ಆ ಸಂದರ್ಭದಲ್ಲೂ ಹೀಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ, ಏರ್ ಸ್ಟ್ರೈಕ್ ಮಾಡಿದ್ವಿ, ಉಗ್ರ ಅಡಗುತಾಣಗಳನ್ನು ನಾಶ ಮಾಡಿದ್ವಿ. ಈಗ ಪಹಲ್ಗಾಮ್ನಲ್ಲಿ ಘಟನೆ ಆಯ್ತು. ಪಹಲ್ಗಾಮ್ ಘಟನೆ ನಂತರ ಒಂದು 100 ಜನರನ್ನು ಉಗ್ರರನ್ನು ಧ್ವಂಸ ಮಾಡಿದ್ವಿ ಅಂತ. ಈ ಘಟನೆಯಿಂದ ಆಳುವ ಸರ್ಕಾರಗಳು ಒಂದು ಪಾಠ ಕಲಿಬೇಕು. ನಾವು ಅಬ್ರಗೇಷನ್ ಆಫ್ 317 ಮಾಡಿದ್ದೇವೆ, ಎಲ್ಲವೂ ಕೂಡ ಸರಿ ಆಗ್ಬಿಟ್ಟಿದೆ ಅನ್ನುವಂಥ ಮನೋಸ್ಥಿತಿಗೆ ಸರ್ಕಾರಗಳು ಬಂದಾಗ ಇಂತಹ ಘಟನೆಗಳು ಮೇಲಿಂದ ಮೇಲೆ ಆದರೆ ನನಗೀಗಲೂ ಅನ್ಸುತ್ತೆ 1999ರಲ್ಲಿ ಪಂಡಿತರು ಕಾಶ್ಮೀರವನ್ನು ಬಿಟ್ಟು ಬೇರೆ ಬೇರೆ ಭಾಗಗಳಿಗೆ ಬಂದು ವಾಸ ಮಾಡಿದ್ದಾರೆ. ಸ್ವತಃ ಪಂಡಿತರೇ ವಾಪಸ್ ಜಮ್ಮು ಕಾಶ್ಮೀರಕ್ಕೆ ಹೋಗುವಂತ ಪರಿಸ್ಥಿತಿ ಇವತ್ತಿಲ್ಲ ಸರ್. ಹೊರಗಡೆಯಿಂದ ಬಂದು ಜನ ಪ್ರವಾಸಿಗರು ಹೋಗ್ತಾ ಇದ್ದಾರೆ. ಅದನ್ನು ಸರ್ಕಾರ ಮಾಡಬೇಕು ಅನ್ನೋದು ಜನರ ಆಗ್ರಹ ಕೂಡ ಇದೆ. ಅಲ್ಲ, ಈಗ ಪರಿಸ್ಥಿತಿ ಆ ನಿಟ್ಟಿನಲ್ಲಿ ತಿಳಿಗೊಳ್ತಾ ಇತ್ತು. ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ತಿಳಿಗೊಳ್ತಾ ಇತ್ತು. ನೀವು ನೋಡಿ, ಪುಲ್ವಾಮಾ ಘಟನೆಗೂ ಪಹಲ್ಗಾಮ್ ಘಟನೆಯು ಬಹಳ ವ್ಯತ್ಯಾಸ ಇದೆ. ಪುಲ್ವಾಮಾ ಘಟನೆ ಆದ ನಂತರ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅವತ್ತು ನಮ್ಮಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಕಡಿಮೆನೇ ಇದ್ದು. ಇನ್ನೂ ನಾವು ಅಷ್ಟೊಂದು ಇದಾಗಿಲ್ಲ. ಮಿಸೈಲ್ಸ್ಗಳಿದ್ದು, ಬ್ರಹ್ಮೋಸ್ ಕ್ಷಿಪಣಿ ಅವತ್ತು ಇತ್ತು, ಬ್ರಹ್ಮೋಸ್ ಕ್ಷಿಪಣಿ, ಮತ್ತೆ ನಮ್ಮಲ್ಲಿ ಅಣು ಸಿಡಿತಲೆಗಳಿದಾವೆ, ಎಲ್ಲ ಇದಾವೆ. ಆದ್ರೆ ಅತ್ಯಾಧುನಿಕ ಈಗ ಜಗತ್ತು ಬದಲಾಗ್ತಾ ಹೋಗ್ತಾ ಇದೆ. ಕುತ್ತಲ್ಲೇ ಎಲ್ಲವನ್ನ ಆಪರೇಟ್ ಮಾಡ್ತಕ್ಕಂಥ ಶಕ್ತಿಯನ್ನ ಹೊಂದಿರತಕ್ಕಂಥ ದೇಶಗಳು ಇದಾವೆ.
ನಾವು ಭಯೋತ್ಪಾದಕ ದಾಳಿಗಳು ಪ್ರತಿ ಬಾರಿನೂ ನಡೀತಾನೆ ಇದಾವೆ. ಹೌದು. ಈಗ 2001ರಿಂದ 2008, 2001, 2011 ಈ ಬೆಂಗಳೂರು ಸರಣಿ ಬಾಂಬ್ ಸ್ಫೋಟ, ಹೀಗೆ ಹಲವಾರು ಪಠಾನ್ಕೋಟ್ ದಾಳಿ ಇವೆಲ್ಲವೂ ಸಹ ನಡೆದಿದೆ. ಆದ್ರೆ ಅವತ್ತಿನ ಪರಿಸ್ಥಿತಿ, ಅವತ್ತಿನ ವಿಚಾರಗಳಿಗೆ ಬೇರೆನೇ ಇತ್ತು. ನಾವು ಶಾಂತಿಯನ್ನ ಕಾಪಾಡ್ಕೋಬೇಕು, ಶಾಂತಿಯಿಂದ ಇರಬೇಕು, ನಾಗರಿಕರಿಗೆ ತೊಂದರೆ ಆಗಬಾರ್ದು ಅನ್ನೋದು ಎಲ್ಲರ ಉದ್ದೇಶ ಆಗಿತ್ತು. ಆದರೆ ಆರ್ಟಿಕಲ್ 370 ರದ್ದಾದ ನಂತರ ಪಾಕಿಸ್ತಾನ ತೋರಿದ ವರ್ತನೆ, ಅವರು ನಡೆದುಕೊಂಡಂತ ರೀತಿ ಎಲ್ಲೋ ಒಂದು ಕಡೆಗೆ ಭಾರತವನ್ನು ರೊಚ್ಚಿಗೆ ಬಿಸಿದೆ. ಈಗ ಪೆಹಲ್ಗಾಮ್ ಘಟನೆ ನಿಜಕ್ಕೂ ಸಹ ಪ್ರತಿಯೊಬ್ಬ ಭಾರತೀಯ ನಾಗರಿಕನ ರಕ್ತವನ್ನು ಕುದಿಯುವಂತೆ ಮಾಡಿದೆ. ಯಾಕಂದ್ರೆ ಅವರು ಧರ್ಮಾಧಾರಿತವಾಗಿ ಬಂದು ಹಿಡ್ಕೊಂಡು ಗುಂಡು ಹೊಡೆದದ್ದು ಅದು ಭಾರತೀಯರ ರಕ್ತವನ್ನು ಕುದಿಯುವಂತೆ ಮಾಡಿತು. ಈ ಕಾರಣಕ್ಕಾಗಿ ವಿಶ್ವ ಮಟ್ಟದಲ್ಲಿ ಈಗ ನಾವು ಎಲ್ಲರ ಬೆಂಬಲವನ್ನು ಗಳಿಸಿದ್ದೀವಿ. ವಿಶ್ವದಲ್ಲಿ ಏನು 2 ದೈತ್ಯ ಶಕ್ತಿಗಳಿದ್ದೋ, ಅಮೆರಿಕ, ರಷ್ಯಾ, 2 ದೈತ್ಯ ಶಕ್ತಿಗಳು, ಅವೆರಡೂ ದೈತ್ಯ ಶಕ್ತಿಗಳು ಇವತ್ತು ಭಾರತದ ಬೆನ್ನಿಗೆ ನಿಂತಿವೆ. ಭಾರತ ಯಾವತ್ತೂ ಸಹ ಯಾರ ವಿರುದ್ಧವೂ ನಾನು ಮೊದಲು ಅನ್ನೋ ಒಂದು ಉದ್ದೇಶವನ್ನು ಎಲ್ಲೂ ಇಟ್ಕೊಂಡು ಹೋಗಿಲ್ಲ. ಇವತ್ತು ಪಾಕಿಸ್ತಾನದ ವಿರುದ್ಧ ಇವತ್ತು ರಾತ್ರಿ ಯಾಕೆ ದಾಳಿ ಮಾಡಿದೋ ನಾವು, ನಮಗಾದ ನೋವು ಮತ್ತಾರಿಗೂ ಆಗಬಾರ್ದು, ಮುಂದೆ ಇಂಥ ಘಟನೆಗಳು ಸಂಭವಿಸಬಾರ್ದು ಅಂತ ಹೇಳಿ ಎಚ್ಚರಿಕೆ ಕೊಡೋಕ್ಕೋಸ್ಕರ ನಾವು ದಾಳಿಯನ್ನು ಮಾಡಿದ್ದೇವೆ. ಪಾಕಿಸ್ತಾನ ಇಷ್ಟಕ್ಕೆ ಪಾಠ ಕಲಿತು ತನ್ನ ಭಯೋತ್ಪಾದಕ ನೀತಿಯನ್ನ ಕಡಿವಾಣ ಹಾಕೊಂಡ್ರೆ ಈ ರೀಸನ್ ಅಲ್ಲಿ ಸೌತ್ ಈಸ್ಟ್ ರೀಜನ್ ಏನು ಏಷ್ಯಾ ರೀಸನ್ ಏನಿದೆ, ಆಗ್ನೇಯ ಏಷ್ಯಾ ರೀಸನ್ ಏನಿದೆ, ಅದು ಶಾಂತಿಯುತವಾಗಿರುತ್ತೆ. ಇಲ್ಲ ಅಂತ ಅಂದ್ರೆ, ಇಲ್ಲ ನಾನು ಭಯೋತ್ಪಾದಕರಿಗೇನೆ ನಾನು ಬೆಂಬಲವನ್ನ ಕೊಡ್ತೇನೆ ಅಂತ ಅಂದ್ರೆ ಈ ಶಾಂತಿ ಇವತ್ತಿಗೆ ಕೊನೆ ಆಗುತ್ತೆ. ಪಾಕಿಸ್ತಾನ ಸರ್ವನಾಶದ ಹಾದಿಯನ್ನ ಹಿಡಿಯುತ್ತೆ. ಇದು ಕೊನೆಯ ಆಟ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕೊನೆಯ ಆಟ ಅಂತ ನಾವು ಹೇಳ್ಬೇಕಾಗತ್ತೆ. ಯಾವಾಗ ನಾವು ಪಾಕಾಕ್ರಮಿತ ಕಾಶ್ಮೀರವನ್ನು ವಶಕ್ಕೆ ತಗೊಳ್ತೀವೋ ಆವತ್ತು ನಾವು ಭಯೋತ್ಪಾದಕರಿಂದ ಮುಕ್ತಿ ಆದೋ ಅನ್ನೋ ಒಂದು ಇದು ನಮಗೆ ಸಿಗುತ್ತೆ. ನಮ್ಮ ಪ್ರದೇಶ ವಾಪಸ್ ನಮಗೆ ಬಂದ ಭಯೋತ್ಪಾದಕರು ಆವಾಗ ನಮ್ಮ ದೇಶದ ಆಂತರಿಕವಾಗಿರ್ತಕ್ಕಂಥ ಭಯೋತ್ಪಾದಕರನ್ನ ಮಟ್ಟ ಹಾಕಕ್ಕೆ ಅಲ್ಲಿನ ಭದ್ರತಾ ಪಡೆಗಳು ಶಕ್ತವಾಗಿವೆ, ಅವನ್ನ ಮಟ್ಟ ಹಾಕ್ತಾರೆ. ಆದ್ರೆ ವಿದೇಶಿ ಭಯೋತ್ಪಾದಕ ಶಕ್ತಿಗಳನ್ನ ಮಟ್ಟ ಹಾಕಕ್ಕೆ ನಾವು ಪಾಕಾಕ್ರಮಿತ ಕಾಶ್ಮೀರವನ್ನ ತಗೊಳ್ಬೇಕು. ನಮ್ಮ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸ್ಬೇಕು. ನಮ್ಮ ಸಾಮರ್ಥ್ಯವನ್ನು ಯಾವಾಗ ಜಗತ್ತಿಗೆ ತೋರಿಸ್ತೀವಿ, ಖಂಡಿತವಾಗೂ ಈ ಭಯೋತ್ಪಾದಕ ಚಟುವಟಿಕೆಗಳಿಗೆ ಕಡಿವಾಣ ಬೀಳುತ್ತೆ. ಅಲ್ಲಿ ನೀವು ಮಾತನಾಡ್ತಾ ಇದ್ದೀರಿ ಸರ್, ಧರ್ಮದ ಆಧಾರದ ಮೇಲೆ ನೀ ಹಿಂದೂನ ಅಂತ ಕೇಳಿ ಹೊಡೆದ್ರು, ಪ್ಯಾಂಟ್ ಅನ್ನ ಬಿಚ್ಚಿಸಿ ಅಲ್ಲಿ ಧರ್ಮ ಯಾವುದನ್ನ ಚೆಕ್ ಮಾಡಿದ್ರು ಅನ್ನುವಂತ ಮಾಹಿತಿಗಳನ್ನು. ಬಟ್ ಅನೇಕರು ಹೇಳ್ತಾರೆ ಇಸ್ಲಾಂ ಭಯೋತ್ಪಾದನೆ ಅನ್ಲೇಬಾರದು ಅಂತ. ಅಲ್ಲ, ನಾವು ಯಾವುದೋ ಒಂದು ಧರ್ಮವನ್ನ ದೂಷಿಸುವುದಲ್ಲ. ಅಲ್ಲ, ಭಯೋತ್ಪಾದಕರು ಬಹುತೇಕವಾಗಿ ಅವರೇ ಇದ್ದಾರೆ ಅನ್ನುವಂತ ಮಾಹಿತಿ. ಅಲ್ಲ, ಭಯೋತ್ಪಾದನೆ ಜಗತ್ತಿನಲ್ಲಿ ಇರ್ಬೋದು, ಆದ್ರೆ ನಾವು ಎಲ್ಲಕ್ಕೂ ಕಾರಣ ಇಸ್ಲಾಂ ಅಂತಾನೆ ನಾವು ದೂಷಿಸೋದು ಸರಿಯಲ್ಲ. ನಾವು ಯಾವುದೇ ಧರ್ಮ ನೀನು ಹಿಂಸೆಯನ್ನ ಮಾಡು ಅಂತ ಎಲ್ಲೂ ಹೇಳುದಿಲ್ಲ. ಕುರಾನ್ ಎಲ್ಲೂ ನೀನು ಯಾರನ್ನು ಕೊಲ್ಲು ಅಂತಾನು ಹೇಳಿಲ್ಲ, ಬೈಬಲ್ ಎಲ್ಲೂ ಹೇಳಿಲ್ಲ, ಅಥವಾ ಮಹಾಭಾರತದಲ್ಲೂ ಎಲ್ಲೂ ಹೇಳಿಲ್ಲ. ಅಲ್ಲಿ ಏನಾಗಿದೆ, ಕೆಲವು ಮತಾಂಧ ಶಕ್ತಿಗಳು ಅವರು ಅಫೀಮ್ ಗಾಂಜಾವನ್ನ ತಲೆಗೇರಿಸ್ಕೊಂಡು, ಇವತ್ತು ಯಾರಾದ್ರೂ ಕಫೀರನನ್ನ ಸಾಯಿಸಿದ್ರೆ ನೀ ನಾಳೆ ಸತ್ತ ನಂತರ ಸ್ವರ್ಗಕ್ಕೆ ಹೋಗ್ತಿ, ಅದು ನೋಡಿ, ಕಾಫೀರನ್ನ ಸಾಯಿಸಿದ್ರೆ 100 ಜನದಲ್ಲಿ 25 ಜನ ಅಂತ ಮತಾಂಧರಿದ್ದಾರೆ. ಇನ್ನು 75 ಜನ ದೇಶವನ್ನ ಪ್ರೀತಿಸಿದ್ದಾರೆ, ಮಾನವೀಯತೆಯನ್ನ ಪ್ರೀತಿಸಿದ್ದಾರೆ, ಮಾನವೀಯ ನೆಲೆಗಟ್ಟಿನಲ್ಲಿ ತಮ್ಮ ವಿಚಾರಗಳನ್ನ ಮಂಡನೆ ಮಾಡತಕ್ಕಂಥವ್ರು ಇದ್ದಾರೆ. ಆದ್ರೆ ಇನ್ನು 25% ಜನ ಧರ್ಮದ ಅಮಲನ್ನ ತಲೆಗೇರಿಸ್ಕೊಬಿಟ್ಟು ಈಗ ಚರ್ಚೆ ಆಗ್ತಾ ಇರೋದು ಆ ಧರ್ಮದ ಅಮಲನ್ನೇ ಪಾಕಿಸ್ತಾನದಲ್ಲಿ ಬಿತ್ತುತ್ತಾ ಇದ್ದಾರೆ, ಮೈಂಡ್ ವಾಶ್ ಮಾಡ್ತಿದ್ದಾರೆ. ಪಾಕಿಸ್ತಾನ ಒಂದರಲ್ಲಿ ಆತರ ಯಾಕೆ ಆಗ್ತಾ ಇದೆ ಅಂತ ಅಂದ್ರೆ, ಪಾಕಿಸ್ತಾನದಲ್ಲಿ ಅರಾಜಕತೆ ಇದೆ. ಪಾಕಿಸ್ತಾನದಲ್ಲಿ ತುತ್ತು ಅನ್ನಕ್ಕೂ ಪರದಾಡುವಂತಹ ಪರಿಸ್ಥಿತಿ ಇದೆ. ಅಲ್ಲಿನ ಸೇನಾಧಿಕಾರಿಗಳು ಮೇಲಾಟ ಆಡ್ತಾ ಇದ್ದಾರೆ. ತಾವು ದೇಶವನ್ನ ಕೊಳ್ಳೆ ಹೊಡಿಬೇಕು, ನಾಗರಿಕರಿಗೆ ಯಾವುದೇ ಸೌಲಭ್ಯ ಸಿಗಬಾರ್ದು ಅನ್ನೋ ರೀತಿಯಲ್ಲಿ ಅಲ್ಲಿನ ಸೇನೆ ನಡ್ಕೊಳ್ತಾ ಇದೆ. ಅಲ್ಲಿನ ಸೇನಾಧಿಕಾರಿಗಳು ಏನಂದ್ರೆ ಅಧಿಕಾರದ ಹಪಾಪಿಗೆ ಬಿದ್ದಿದ್ದಾರೆ. ಹೇಗಾದ್ರೂ ಮಾಡಿ ನಾನು ಆಸ್ತಿ ಗಳಿಸ್ಬೇಕು, ನಾನು ಶ್ರೀಮಂತನಾಗಬೇಕು ಅನ್ನೋ ಒಂದು ಹಪಾಪಿತನಕ್ಕೆ ಬಿದ್ದು ಅವ್ರೇನ್ ಮಾಡ್ತಾ ಇದ್ದಾರೆ, ತಮ್ಮ ಕೈಲಾಗದ್ದನ್ನ ಪರೋಕ್ಷವಾಗಿ ಶತ್ರು ರಾಷ್ಟ್ರಗಳ ಮೇಲೆ ಕಟ್ಟಿಕ್ ನೋಡ್ತಾ ಇದ್ದಾರೆ. ನೇರವಾಗಿ ನಾವು ಯಾವುದೇ ದೇಶದ ಮೇಲೆ ಯುದ್ಧ ಮಾಡಕ್ಕೆ ನಮ್ಮಲ್ಲಿ ಶಕ್ತಿ ಇಲ್ಲ, ಶಸ್ತ್ರಾಸ್ತ್ರಗಳ ಕೊರತೆ ಇದೆ. ಇಂತಹ ಸಂದರ್ಭದಲ್ಲಿ ಪರೋಕ್ಷವಾಗಿ ನಾವು ಈ ರೀತಿಯ ಕೆಲಸವನ್ನ ಮಾಡಿದ್ರೆ ಆ ದೇಶದ ಆರ್ಥಿಕತೆ ಮೇಲೆ ಹೊಡೆತ ಕೊಟ್ಟಂಗಾಗುತ್ತೆ, ಅರಾಜಕತೆಯನ್ನು ಸೃಷ್ಟಿಸಿದಂಗಾಗುತ್ತೆ, ಜೊತೆಗೆ ಸಾಮಾಜಿಕ ಅಲ್ಲೋಲ ಕಲ್ಲನ ಉಂಟು ಮಾಡಬಹುದು ಅಂತಕ್ಕಂಥದ್ದು ಈ ISI ನ
ಕುತಂತ್ರ ಇದೆ. ಕುತಂತ್ರ. ಅಂದ್ರೆ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ISI ಗೂಢಚಾರ ಸಂಸ್ಥೆ ಅದರ ಉದ್ದೇಶ ಏನಂತಂದ್ರೆ ತನ್ನ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಯಾವ್ದು ಇವನು ಆಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡ್ತಾರೆ. ಆಫ್ಘಾನಿಸ್ತಾನದಲ್ಲಿ ಇಸ್ಲಾಂ ಜನರೇ ಇರ್ತಕ್ಕಂಥದ್ದು. ಈಗ ಬಲೂಚಿಸ್ತಾನದಲ್ಲಿ ಇರ್ತಕ್ಕಂಥವ್ರು ಹಿಂದೂಗಳಲ್ಲ, ಅವರು ಮುಸ್ಲಿಮರೇ. ಆದ್ರೆ ಬಲೂಚಿಗಳು ಭಾರತ ಪರವಾಗಿ ಪಾಕಿಸ್ತಾನದ ಸೇನೆಯ ವಿರುದ್ಧವನ್ನೇ ಹೋರಾಟ ಮಾಡ್ತಾರೆ. ಅಂದ್ರೆ ಈಗ ಕತಾರ್ ದೇಶ ನಮ್ಮ ಬೆಂಬಲವನ್ನ ಕೊಟ್ಟಿದೆ. ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಬಹುತೇಕ ಮಧ್ಯಪ್ರಾಚ್ಯ ಇಸ್ಲಾಂ ರಾಷ್ಟ್ರಗಳೇ, ಅವೆಲ್ಲವೂ ಸಹ ಭಾರತದ ಪರವಾಗಿ ನಿಂತಿವೆ. ಹಾಗಾಗಿ ನಾವು ಎಲ್ಲಾ ಇಸ್ಲಾಮರು ಇಸ್ಲಾಮಿಕ್ ಜಗತ್ತು ಇಸ್ಲಾಮಿನ ದೇಶಗಳು ಬೇರೆ ಧರ್ಮಗಳನ್ನ ವಿರೋಧಿಸ್ತಾರೆ ಅಂತಾಗ್ಲಿ ಅಥವಾ ಎಲ್ಲಾ ಇಸ್ಲಾಂ ರಾಷ್ಟ್ರಗಳು ಭಯೋತ್ಪಾದನೆಯನ್ನ ಬೆಂಬಲಿಸ್ತವೆ ಅಂತಾಗ್ಲಿ ಅಲ್ಲ. ಇಲ್ಲಿ ಭಯೋತ್ಪಾದನೆಯನ್ನ ಬೆಂಬಲಿಸ್ತಾ ಇರೋದು ಪಾಕಿಸ್ತಾನದ ಸೇನೆ ಅಷ್ಟೇ. ಪಾಕಿಸ್ತಾನದ ಪ್ರಜೆಗಳು ಭಯೋತ್ಪಾದನೆಯನ್ನ ಬೆಂಬಲಿಸ್ತಾ ಇಲ್ಲ. ಪಾಕಿಸ್ತಾನದ ಸೇನೆ ಈ ಭಯೋತ್ಪಾದಕರನ್ನ ಪೋಷಿಸಿ ಬೆಂಬಲಿಸಿ ಬೆಳೆಸ್ತಾ ಇದ್ದಾರೆ. ಅವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ವಿದೇಶದಲ್ಲಿ ಅಂದ್ರೆ ತಮ್ಮ ಕೈಲಿ ಆಗದನ್ನ ಬೇರೆಯವ್ರ ಕೈಲಿ ಮಾಡಿಸೋಕ್ಕೋಸ್ಕರ ಪರೋಕ್ಷವಾಗಿ ಯುದ್ಧವನ್ನ ಸಾರಕ್ಕೋಸ್ಕರ ಈ ರೀತಿಯ ತಂತ್ರಗಾರಿಕೆಯನ್ನ ಅಂದ್ರೆ ಇಸ್ಲಾಮಿಕ್ ಹೆಸರಿನಲ್ಲಿ ಭಯೋತ್ಪಾದನೆಯನ್ನ ಬಿತ್ತುತ್ತಾ ಇದ್ದಾರೆ. ಅಂದ್ರೆ ಈ ಇಸ್ಲಾಂನಲ್ಲಿ ಎಲ್ಲೂ ಹೇಳಿಲ್ಲ ನೀನು ಹಿಂಸಾಚಾರ ಮಾಡು ಅಂತ ಹೇಳಿ. ಆದ್ರೆ ಆ ಒಂದು ಬೇರೆಯಾದ ರೀತಿಯಲ್ಲಿ ಇಸ್ಲಾಂ ಧರ್ಮವನ್ನ ತಿರುಗಿಸಿ ಧರ್ಮದಲ್ಲಿ ಹಿಂಗೆ ಹೇಳಿದೆ, ನೀನ್ ಈಗ ಸತ್ರೆ ದೇವಲೋಕದಲ್ಲಿ ನೀನು ಸ್ವರ್ಗಕ್ಕೆ ಹೋಗ್ತೀಯಾ ಅನ್ನೋ ಒಂದು ತಪ್ಪು ಭಾವನೆಯನ್ನ ಯುವಕರಲ್ಲಿ ಮೂಡಿಸಿ ಅವರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ISI ಮಾಡ್ತಾ ಇದೆ. ಅದನ್ನೇ ಸರಿ ಅನ್ಕೊಂಡು ಕೆಲವರು ಒಂದು 25 ಜನ ಈಗ ನಮ್ಮಲ್ಲೂ ಇದ್ದಾರೆ. ನಮ್ಮಲ್ಲಿ ಇನ್ನು ಇಲ್ಲ ಅಂತ ಅಲ್ಲ, ನಮ್ಮಲ್ಲಿ ಈಗ ಮಾವೋವಾದಿಗಳಿಲ್ವಾ, ನಮ್ಮಲ್ಲಿ ರಾಜಕಾರಣಿಗಳೇ ಒಂಥರ ಭಯೋತ್ಪಾದಕರಿದ್ದಂಗೆ. ಅವರೇ ಒಂದು ಅವ್ರ ವರ್ಡ್ ಬಿಟ್ರೆ ದೊಡ್ಡ ದೊಡ್ಡ ಇದು ಬಿಡ್ತಾ ಇರ್ತಾರೆ. ಅಂದ್ರೆ ನಾವು ಯಾವುದೇ ಧರ್ಮವನ್ನ ಈ ಹಂತದಲ್ಲಿ ದೂಷಿಸಲ್ಲ. ಯಾವುದೇ ಧರ್ಮ ಭಯೋತ್ಪಾದನೆ ಮಾಡುವಂತ ಎಲ್ಲೂ ಹೇಳಿಲ್ಲ. ಇದು ಯಾರೋ ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಸ್ವಾರ್ಥ ಸಾಧನೆಯನ್ನ ಮಾಡ್ಕೊಳ್ಳೋಕ್ಕೋಸ್ಕರ ಇಂತಹ ಒಂದು ಭಯೋತ್ಪಾದಕ ಸಂಘಟನೆಗಳನ್ನು ಹುಟ್ಟಾಕಿ ಜನರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಎಸ್ ವೀಕ್ಷಕರೇ, ನಾವು ಮಾತನಾಡ್ತಾ ಇದ್ದೀವಿ ಏನೇನು ಬೆಳವಣಿಗೆಗಳಾಗಿದೆ ಅನ್ನೋದ್ರ ಬಗ್ಗೆ. ಅಂದ್ರೆ ಎಂಥ ಪರಿಸ್ಥಿತಿ ನೋಡಿ, ಭಾರತ ನೇರವಾಗಿ ಯಾವತ್ತು ನಾನು ಪಾಕಿಸ್ತಾನ ವಿರುದ್ಧ ಯುದ್ಧ ಮಾಡ್ತೀನಿ ಅಂತ ಹೇಳಲಿಲ್ಲ. ಪಾಕಿಸ್ತಾನ ಪದೇ ಪದೇ ಹೇಳ್ತಾ ಬಂತು ಏನಂತ, ಯುದ್ಧ ಮಾಡುತ್ತೆ ಭಾರತ, ಯುದ್ಧ ಮಾಡುತ್ತೆ, ಇದನ್ನ ತಡೀರಿ ಅಂತ ಹೇಳ್ತಾ ಬಂತು. ಇವೆಲ್ಲದರ ನಡುವೆ ಆಪರೇಷನ್ ಸಿಂಧೂರ್ ಆಗಿದೆ. ಪಿಕ್ಚರ್ ಅಭಿ ಬಾಕಿ ಹೈ, ಇನ್ನು ಸಿನಿಮಾ ಮುಗ್ದಿಲ್ಲ. ಆಪರೇಷನ್ ಸಿಂಧೂರ್ನಂತ ನರವಾಣೆ ಹೇಳಿಕೆ ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ್ 2 ಇದೆ ಅಂತಲೂ ಕೂಡ ಹೇಳಿದ್ದಾರೆ ಅವರು. ಮನೋಜ್ ನರವಾಣೆ ಮಾಜಿ ಸೇನಾ ಮುಖ್ಯಸ್ಥರು ಪಾಕಿಸ್ತಾನ ಏನಾದರೂ ತೀಟೆ ತೆಗೆದುಬಿಟ್ರೆ ಅವ್ರಿಗೆ ನಾವು ಮತ್ತೆ ದಾಳಿ ಮಾಡ್ತೀವಿ ಅಂತ ಮತ್ತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಾಕಿಸ್ತಾನ ಪ್ರತಿ ದಾಳಿ ಮಾಡಿದ್ರೆ ಪಾಕಿಸ್ತಾನಕ್ಕೆ ಕಂಟಕ ತಪ್ಪಿದ್ದಲ್ಲ ಅಂತ. ಆಪರೇಷನ್ ಸಿಂಧೂರ್ 2 ಇದೆ ಅಂತ ಎಚ್ಚರಿಕೆ ಇದು. ಭಾರತ ದಾಳಿ ಇವತ್ತಿಗೆ ಈ ಕ್ಷಣಕ್ಕೆ 70 ಜನಕ್ಕೋ 100 ಜನಕ್ಕೋ ಮುಗಿದು ಹೋಗ್ಬಿಡುತ್ತೆ ಅನ್ನೋದಲ್ಲ. ಒಂದು ವೇಳೆ ಕಾಲಕ್ಕೆದುರು ಏನಾದರೂ ನೀವು ಜಗಳಕ್ಕೆ ಬಂದ್ರೆ ನಾವು ಮತ್ತೆ ನಿಮ್ಮನ್ನು ಉಡಾಯಿಸ್ತೀವಿ ಅನ್ನೋದು, ನಾವು ಬಿಡಲ್ಲ ಇಷ್ಟಕ್ಕೆ ಅಂತ. ನಾವು POKಯಲ್ಲಿ ಒಂದು 4 ಉಗ್ರ ನೆಲೆಗಳು, ಪಾಕಿಸ್ತಾನದ ಒಂದು 5 ಉಗ್ರ ನೆಲೆಗಳು, ಇಷ್ಟು ದಾಳಿ ಮಾಡಿ ಸುಮ್ಮನೆ ಆಗ್ತೀವಿ, ಅಥವಾ ಪಾಕಿಸ್ತಾನ ಇದಕ್ಕೆ ಏನಾದರೂ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡೋದು ಮತ್ತೊಮ್ಮೆ ಪಹಲ್ಗಾಮ್ ರೀತಿಯಲ್ಲಿ ಟೆರರಿಸ್ಟ್ ಅನ್ನ ಗಡಿಯನ್ನ ದಾಟಿಸಿ ಕಳಿಸಿ ಅವರ ಮುಖಾಂತರ ಏನಾದರೂ ದಾಳಿ ಮಾಡಿಸೋದು. ಇತ್ತೀಚೆಗೆ ಅಲ್ಲಿಯ ರಾಜಕಾರಣಿಗಳು ಹೇಳ್ತಾ ಇದ್ರಲ್ಲ, ನೀರನ್ನ ನಿಲ್ಲಿಸಿಬಿಟ್ರೆ ರಕ್ತ ಹರಿಸ್ತೀವಿ, ರಾಮ ಮಂದಿರವನ್ನ ನೆಲ ಸಮ ಮಾಡಿ ಮತ್ತೆ ಅಲ್ಲಿ ಒಂದು ಮಸೀದಿಯನ್ನ ಕಟ್ತೀವಿ. ಇಂತಹ ಉದ್ದಟತನದ ಬೆಳವಣಿಗೆಗಳು ಪಾಕಿಸ್ತಾನದಿಂದ ಏನಾದರೂ ಆದ್ರೆ ನಾವು ಸುಮ್ಮನಿಲ್ಲ ಇರಲ್ಲ ಅನ್ನೋದನ್ನ ಮಾಜಿ ಸೇನಾ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ. ಪಾಕಿಸ್ತಾನ ಇದಕ್ಕೊಂದು ಖಡಕ್ ಎಚ್ಚರಿಕೆ ಆಗಬೇಕು ಸರ್. ಪದೇ ಪದೇ ಖ್ಯಾತೆ ತೆಗೆಯೋದು, ಮತ್ತೆ ಬರೋದು, ದಾಳಿ ಆಗೋದು, ಯುದ್ಧ ಮಾಡೋದು, ನಾವು ರಾಮ ಮಂದಿರ ಕೆಡುತ್ತೀವಿ ಅಂತ ಹೇಳೋದು, ನೀರು ಬಿಡಲಿಲ್ಲ ಅಂದ್ರೆ ರಕ್ತ ಹರಿಸ್ತೀವಿ ಅಂತ ಹೇಳೋದು, ಒಂದು ಉದ್ದಟತನದ ಪರಮಾವಧಿಯ ಹೇಳಿಕೆಗಳು ಇವೆಲ್ಲ.